ರಂಗಂತಿಟ್ಟು ಪಾಂಡವಪುರ ಕುಂಟಿ ಬೆಟ್ಟ ಸಕಲ ಕಲಾ ವಲ್ಲಭ ಎಲ್ಲ ಡಬ ಬಲ್ಲವ ಆಟಕ್ಕೆ ಹುಟ್ಟಿದವ ಉಳಿದವರು ನಟ್ಟವ ಬಡಾರ್ಗಿಲಿ. ನಮ್ಮ ಗಿಲ್ಲಿ ನಟ ಅವರು ಅವರ ಚೊಚ್ಚಲ ಸಿನಿಮಾದ ಮುಹೂರ್ತಕ್ಕೆ ಆಗಮಿಸುತ್ತಿದ್ದಾರೆ. ಎಲ್ಲಿಗಂದ್ರೆ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ. ನಿಜವಾಗ್ಲೂ ಈ ಒಂದು ಬಂಡೆ ಮಹಾಕಾಳಮ್ಮ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನದಲ್ಲಿ ಸುಮಾರು ಸಿನಿಮಾಗಳು ಏನು ಮುಹೂರ್ತ ಆಗ್ತವು. ಆ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಇವತ್ತು ನಮ್ಮ ಗಿಲ್ಲಿ ನಟ ಅವರ ಚೊಚ್ಚಲ ಸಿನಿಮಾದ ಮುಹೂರ್ತ ಕೂಡ ಇದೇ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಆಗುತ್ತೆ. ಜೈ ಬಂಡಿ ಮಹಾಕಾಳಮ್ಮ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಕ್ಲಾಪ್ ಮಾಡ್ಯಾರ ಅಂದಮೇಲೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಗಿಲ್ಲಿ ನಟ ಅವರು ಕೇಕ್ನ ಕಟ್ ಮಾಡಿ ಈಗ ಅವರ ನಿರ್ದೇಶಕರಿಗೆ ತಿನ್ಸೋದಕ್ಕೆ ಹೋಗ್ತಾ ಇದ್ದಾರೆ. ಈಗ ನಿರ್ದೇಶಕರಿಗೆ ಕೇಕ್ನ ತಿನ್ಸಿದ್ರು. ನಿರ್ದೇಶಕರು ಈಗ ನಮ್ಮ ಗಿಲ್ಲಿ ಅವರಿಗೆ ಕೇಕ್ ತಿನ್ನಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾರೆ. ಈಗ ಒಬ್ರಿಗೊಬ್ರು ಪ್ರೊಡ್ಯೂಸರ್ಸು ಎಲ್ಲರೂ ಗಿಲ್ಲಿ ಅವರಿಗೆ ಕೇಕ್ ತಿನ್ನಿಸ್ತಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಗಿಲ್ಲಿ. ನಗುತ್ತಾ ನಗುತ್ತಾ ಬಾಳು ಗಿಲ್ಲಿ 100 ವರುಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಜೈ ಪಳಾರ್ ಗಿಲ್ಲಿ. ಮಕ್ಕಳು ಸರಿ, ಕಾವ್ಯ ಮತ್ತೆ ಇವ್ರ ಜೋಡಿ ತುಂಬಾ ಹಿಟ್ ಆಯ್ತು. ಅವ್ರನ್ನೇ ಹೀರೋಯಿನ್ ಮಾಡ್ಕೋಬಹುದಿತ್ತಲ್ವಾ ಅಂತ ಹೇಳಿ ಸರ್. ನೀವು ಅದೇ ಫೋಟೋ ಶೂಟ್ ಆಗಿರೋದೊಂದು ಸುದ್ದಿ ಇದೆ ಸರ್. ನೀವು ಕಾವ್ಯ ಮತ್ತೆ ಗಿಲ್ಲಿ ಜನ ಇಷ್ಟಪಟ್ಟಿದೆ ಈ ಜೋಡಿನ. ಸೊ ಇವಾಗ್ಲೂ ಕೂಡ ಫ್ಯಾನ್ ಪೇಜ್. ಸೊ ಹಂಗಂದ್ರೆ ಹೀರೋಯಿನ್ ಕಾವ್ಯ ಅಂತಾನೆ ಆತರ ಹೇಳೋಕ್ಕಾಗಲ್ಲ. ನೀವು ಅದನ್ನ ಏನು ಹೊರಗಡೆ ಎಲ್ಲ ತಿಳ್ಬೇಡಿ, ಬೇರೆ ಮುಂದಿನ ತಿಳಿಸಿ. ತರಬೇಡಿ ಅಂದ್ರೆ ಅದ್ರ ಅರ್ಥ ಕಾವ್ಯ ಅಂತ ಇಲ್ಲ. ರಶ್ಮಿಕ್ ಇವರೆಲ್ಲ ಹೆಸರು ಕೇಳಿ ಬಂತು. ನಿಮ್ಮ ಸಿನಿಮಾಕ್ಕೆ ಯಾರು ಅಂತ ಈಗ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಫೈನಲ್ ಮಾಡಿ ಅದು ಬೈ ಮಿಸ್ ಆಗಿ ಇದಾಗಿದೆ ಮೇಡಮ್. ಡಿಲೀಟ್ ಮಾಡ್ಬಿಟ್ರಾ? ಡಿಲೀಟ್ ಮಾಡಿದ್ವಿ, ಅದು ಡಿಲೀಟ್ ಮಾಡಿದ್ವಿ. ಇಲ್ಲಿ ನಿಮಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಸರ್, ಡೈರೆಕ್ಟ್ ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೆ, ನನಗೆ ಯಾರು ಆಗ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ದವ್ರೆಲ್ಲ ಮಾಡಿ ಕರ್ತೀವಿ. ಪ್ರೊಡ್ಯೂಸರ್ ಕರ್ಕೊಂಬರು ಕರೆದವ್ರು. ನನ್ನ ಮನಸ್ಸಲ್ಲಿ ಯಾರಿಲ್ಲ ಮೇಡಮ್. ಯಾರು ಪ್ರೊಡ್ಯೂಸರ್ ಯಾರು ಇವರು ಯಾರು ಮಾಡೋದು ಕರೆಕ್ಟಾಗಿ ಇರ್ತದೆ. ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್. ವರ್ಕ್ ಮಾಡ್ತಾ ಇದ್ದೀವಿ. ಹೌದು, ಹೊಸಬ್ರು. ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದ್ರೆ ಮೇಡಮ್, ಈಗ ನಿಮ್ಗೆ ನೋಡಿ, ಈಗ ನಿಮಗೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನ್ ಅಂತ. ಅದು ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಒಂದು ಸಮಯದಲ್ಲಿ ಸಂಭಾವನೆ ತಗೊಂತಾ ಇದ್ದೀರಾ ಇಲ್ವಾ? ಸಂಭಾವನೆ ಅವಕಾಶ ಕೊಡಿ. ಒಟ್ಟಿನಲ್ಲಿ ಮಾತಾಡಿದ್ದೀವಿ, ಅದೇ ಡಬಲ್ ಹಾಕೊಂಡು ಮಾತಾಡೋದಿಲ್ಲ ಮೇಡಮ್ ಅಷ್ಟೇ. ಗಿಲ್ಲಿಯವರೇ ಬಿಗ್ ಬಾಸ್ ಆದಮೇಲೆ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ಹೇಳ್ಬೋದು. ಈಗ KVN ಸಂಸ್ಥೆ ಎಲ್ಲರಿಗೂ ಗೊತ್ತು. ಈಗ ನಮ್ಮ ಇಂಡಿಯಾದಲ್ಲಿ KVN ಸಂಸ್ಥೆ ಅಂದರೆ ಈಗ ಎಲ್ಲ ಇದರಲ್ಲೂ ಸಿನಿಮಾ ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ಲಸ್ ಆಯ್ತು. ಅದು KVN ಸಂಸ್ಥೆಗಳವರು ಎಷ್ಟು ಸಪೋರ್ಟ್